ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನಿವಾಗ ನನ್ನ ತವ್ರ ಮನೆಗೆ ಬಂದಿದ್ದೀನಿ. ದೇವದುರ್ಗದಿಂದ ಇಲ್ಲಿಗೆ ಮತ್ತು ನೆಕ್ಸ್ಟ್ ನನ್ನ ಹಬ್ಬಕ್ಕೆ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ ಯಾವ ಥರ ನಮ್ಮ ಒಂದು ಲಾಗ್ಸ್ಗಳು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಬನ್ನಿ ನೋಡೋಣ ಇವತ್ತಿನ ದಿನ ಯಾವ ಥರ ಇರುತ್ತೆ ಅಂತ. ದೇವದುರ್ಗದಿಂದ ನಮ್ಮ ಹುಯಿ ಅಂತ ಬಂದ್ವಿ. ಹಬ್ಬ ಇತ್ತು ನಮ್ಮ ಊರಲ್ಲಿ. ಒಂದು ಮನೆಯಲ್ಲಿ ಶಾಪ್ ಓಪನ್ ಮಾಡ್ತಾ ಇದ್ರು. ಅದ್ರ ಸಲುವಾಗಿ ಅದೊಂದು 15 ದಿನ ಇರಲಿ ಅಂತ ಅಂದ್ಬಿಟ್ಟು ನಮ್ಮ ಅಪ್ಪಾಜಿಯವ್ರು ದೇವದುರ್ಗಕ್ಕೆ ಬಂದಿದ್ರು. ಹಾಗೆ ನಮ್ಮನ್ನು ಸಹ ಕರ್ಕೊಂಡು ಬಂದಿದ್ದು ಇವನ್ ಕಿತಾಪತಿ ಶುರು ಆಗ್ಬಿಟ್ಟಿತ್ತು. 1 ನಿಮಿಷ ಸಹ ಕುಂದರ್ಲಾರ್ದೆ ತನ್ನ ಕೆಲಸನ ಮುಂದುವರಿಸೇ ಬಿಟ್ಟಿದ್ದ. ಅಲ್ಲಿಗಿನ ಇಲ್ಲಿ ಬಂದು ಇವ್ನು ಹಿಡ್ಕೊಳ್ಳೋದೇ ಒಂದು ದೊಡ್ಡ ಸಾಹಸ ಆಗ್ಬಿಟ್ಟಿತ್ತು. ಯಾಕಂದರೆ ಇಲ್ಲಿ ಇವ್ನಿಗೆ ಫುಲ್ಲು ಫ್ರೀಡಮ್ಮು. ಹೊರ್ಗಡೆ ಹೋಗೋಕ್ಕೆ 2 ಬಾಗಿಲು ಇದ್ದಾವೆ. ಒಂದು ಕಡೆ ತಪ್ಪಿದರೆ ಒಂದು ಕಡೆ ಓಡ್ತಾನೆ. ಮತ್ತು ಸಾಮಾನೆಲ್ಲ ಕಿತ್ತಕ್ಕೆ ಕೆಳಗಡೆನೇ ಇದ್ದಾವೆ. ಹಾಗಾಗಿ ಅವ್ನಿಗೆ 1 ನಿಮಿಷ ಸಹ ಕೂರಕ್ಕೆ ಆಗ್ತಿಲ್ಲ. ಏನು ಮಾಡಲಿ ಏನು ಬಿಡಲಿ ಅನ್ನೋ ಥರ ಮಾಡ್ತಾ ಇದ್ದ. ಮತ್ತು ಸಾಕಾಗಿ ನಮ್ಮ ಬಟ್ಟಿಗೆ ಹೋದಾಗ ಅವನು ಕರ್ಕೊಂಡು ಹೋಗಿದ್ರು. ನೀರಲ್ಲಿ ಚೆನ್ನಾಗಿ ಆಟ ಆಡ್ಕೊಳ್ತಾ ಇದ್ದ. ನಾನು ಲಾಸ್ಟಲ್ಲಿ ಹೋಗಿ ವೀಡಿಯೋ ಮಾಡಿದ್ದು ಯಾವ ಥರ ಮಾಡ್ತಿದ್ದಾನೆ ನೋಡಿ. ಬಟ್ಟೆಗೆ ಒಗೆಯೋಕ್ಕೂ ಸಹ ಬಿಡ್ತಿಲ್ಲ. ಸಾಬೂನು ತೊಗೊಳ್ಳೋದು ಅದು ಇದು ಮಾಡ್ಕೊತಾ ಕೂತಿದ್ದ ಕಿತಾಪತಿ. ಹೋಗಿ ಕರ್ಕೊಂಡು ಬರಬೇಕು ಅಂದರೆ ಬರೋಕ್ಕೆ ತಯಾರಿಲ್ಲ. ಅಲ್ಲೇ ಆಡ್ತೀನಿ ಅಂತ ನೀನು. ಮತ್ತು ಲಾಸ್ಟಿಗೆ ಹಾಗೆ ಬಿಟ್ಟರೆ ಮತ್ತೆ ನೆಗಡಿ ಬರುತ್ತೆ ಅಂದ್ಬಿಟ್ಟು ನಾನೇ ಒತ್ತಾಯ ಮಾಡಿ ಕರ್ಕೊಂಬಂದ ತಕ್ಷಣ ಬಿಸಿನೀರಿಂದ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟೆ. ಇವನು ಇಲ್ಲ ಅಂದರೆ ಹೀಗೆ ಮಾಡ್ತಾನೆ ಇರ್ತಾನೆ ಕಿತಾಪತಿ ಅಂತ. ಸಾಕಾಗ್ಬಿಡುತ್ತೆ ಇವ್ನು ಹಿಡ್ಕೊಳ್ಳೋಷ್ಟರಲ್ಲಿ. ನನಗಂತೂ ಯಾವ ಥರ ಮಾಡ್ತಿದ್ದಾನೆ ಅಂದರೆ ನಾನು ಏನು ಮಾಡಲಿ ಏನು ಬಿಡಲಿ ಅನ್ನೋ ಥರ ಮಾಡ್ತಿದ್ದ. ಲಾಸ್ಟಿಗೆ ಮತ್ತೆ ಎದ್ದು ಊಟ ಮಾಡಿ ಮತ್ತೆ ಮಧ್ಯಾಹ್ನ ಹೊರಗೆ ನಾವು ಕೂತಿದ್ವಿ. ಮನೇಲೆ ಸಾಕಾಗಿ ಹೊರಗಡೆ ಓಡಾಡಲಿ ಅಂತ ಅಂದ್ಬಿಟ್ಟು ಒಬ್ರಂತೂ ಇರಲೇಬೇಕು. ಇವ್ನು ಬಿಟ್ಟು ಕೂರ ಹಾಗೆ ಇಲ್ಲ. ಹೊರಗಡೆ ನೋಡಿ ಒಂದು ಕಾಲಲ್ಲಿ ಚಪ್ಪಲಿ ಹಾಕ್ಕೊಂಡು ಇನ್ನೊಂದು ಕಾಲ ಹಂಗೆ ಅಡ್ಡಾಡತ್ತಾನ ನೀರಾಗ. ಅಲ್ಲೂ ನಾಯಿ ಅದು ಬರ್ತಿರ್ತವೆ. ತುಂಬ ಹುಷಾರಾಗಿ ನೋಡ್ಕೋಬೇಕಾಗತ್ತೆ. ಹಂಗೆ ಬಿಡೋಕ್ಕಾಗಲ್ಲ. ಸುಮ್ಮನೆ ಕೂತಿದ್ವಿ ಹೊರಗಡೆ. ಆಲ್ಮೋಸ್ಟ್ ಸಾಯಂಕಾಲ ಆಗಕ್ಕೆ ಬಂದಿತ್ತು. ಇವ್ನು ನೋಡಿ ಯಾವ ಥರ ಮಾತಾಡ್ಕೊಂಡು ಓಡಾಡ್ತಿದ್ದಾನೆ. 1 ನಿಮಿಷ ಕುಂತ್ರೆ ಕೇಳಿ ಅವನು ಅಷ್ಟು ಫುಲ್ಲು ಅವನಿಗಿಲ್ಲಿ ಅಷ್ಟು ಫ್ರೀಡಮ್ ಸಿಕ್ಬಿಟ್ಟಿದೆ. ನಾನು ಏನು ಮಾಡಲಿ ಏನು ಬಿಡಲಿ ಅನ್ನೋ ಥರ ಆಗ್ಬಿಟ್ಟಿದೆ. ಯಪ್ಪ ಯಾಕಾದ್ರೂ ಈಗ ಮಾಡ್ತಿದ್ದಾನೇನೋ ಅಂತ ಅನ್ನಿಸ್ಬಿಟ್ಟಿತ್ತು ನನಗಂತೂ. ಬಟ್ ಏನೂ ಮಾಡೋಕ್ಕಾಗಲ್ಲ. ಹುಡುಗರು ಅಂದಮೇಲೆ ಅಷ್ಟು ಕಿತಾಪತಿ ಇದ್ದೇ ಇರುತ್ತೆ. ಫೈನಲಿ ಸ್ವಲ್ಪ ಹೊತ್ತು ಆಟ ಆಡ್ದ. ಆಮೇಲೆ ನಮ್ಮ ಅಣ್ಣ ಫೋನಲ್ಲಿ ಮಾತಾಡ್ಕೊಂಡು ಕೂತಿದ್ದ. ಇವನು ಹಿಂದ್ಗಡೆ ಹೋಗಿ ಅಲ್ಲೇ ಆಟ ಆಡ್ಕೊಳ್ತಾ ಇದ್ದ. ಸಾಯಂಕಾಲ ಮತ್ತೆ ಮುಖ ತೊಳೆದು ಬಟ್ಟೆ ಎಲ್ಲ ಚೇಂಜ್ ಮಾಡಿದೆ. ಹೊಲಸು ಮಾಡ್ಕೊಂಡೇ ಬಿಡ್ತಾನೆ. ಇಲ್ಲಂತೂ ಸಿಕ್ಕಾಪಟ್ಟೆ ಓಡಾಡೋದ್ರಿಂದ ಗಲೀಜು ಅಂತೂ ತುಂಬ ಮಾಡ್ಕೋತಾನೆ. ಹಾಗಾಗಿ ಇನ್ನೊಂದು ಟೈಮ್ ಅವನಿಗೆ ಚೆನ್ನಾಗಿ ಮುಖ ತೊಳೆದು ಬಟ್ಟೆ ಹಾಕಿದ್ದೆ. ಅಲ್ಲೂ ಹೊರಗೆ ಬಂದು ನಿಂತಿದ್ದ. ಆಲ್ರೆಡಿ ಬಾಗಿಲು ತೆಗ್ದಿತ್ತಂದರೆ ಅವ್ನು ಹೊರಗೆ ಕೂರೋದೇ ಇಲ್ಲ. ಅವನೇ ನಾವು ನೋಡ್ಕೊಂಡು ಹೊರಗೆ ಅಲ್ಲೇ ಕೂತಿದ್ದೆ. ಅವ್ನು ಬೇರೆ ಥರ ಏನಾದರೂ ವೀಡಿಯೋ ಮಾಡೋಕ್ಕೆ ಬಿಡ್ತಿಲ್ಲ. ಆ ಥರ ಮಾಡ್ತಿದ್ದಾನೆ. ಇನ್ನು ನಾನು ಶಾಪ್ ಓಪನ್ ಮಾಡ್ತಾರೆ ಅಂತ ಹೇಳಿದ್ನಲ್ವ, ಅದರ ಐಟಮ್ಸ್ ಎಲ್ಲ ತಂದು ಅವ್ರು ಜೋಡಿಸ್ತಾ ಇದ್ದರೆ ಇವನು ಹೋಗಿ ಏನೇನೋ ಕಿತಾಪತಿ ಮಾಡ್ತಿದ್ದ. ಅಲ್ಲೂ ಸಹ ಅವನು ಸುಮ್ಮನೆ ಕೂರೋಕ್ಕೆ ತಯಾರಿಲ್ಲ. ನನಗಂತೂ ಸಾಕಾಗಿಬಿಟ್ಟಿತ್ತು. ಅಲ್ಲೂ ಹೋಗೋಗಿಲ್ಲ. ಆ್ಯಂಡ್ ನೆಕ್ಸ್ಟ್ ಡೇಯಿಂದ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ಬೆಳಗ್ಗೆ ಒಂದು ಎದ್ದ ತಕ್ಷಣ ಶುರು ಆಗಿಬಿಟ್ಟಿತ್ತು ಆಲ್ರೆಡಿ. ನಮ್ಮ ರೊಟ್ಟಿ ಮಾಡ್ತಾಯಿದ್ರು ಅಂದ್ಬಿಟ್ಟು ರೊಟ್ಟಿ ಮತ್ತು ಸ್ವಲ್ಪ ಬೇಳೆ ಹಾಕಿ ಕೊಟ್ಟಿದ್ದೆ. ಅದನ್ನೇ ಸ್ವಲ್ಪ ಟಿ ವಿ ನೋಡೋದು ಕಮ್ಮಿ ಆಗಿಬಿಟ್ಟಿದೆ. ಅವ್ನು ಬೇರೆ ಕಡೆ ಲಕ್ಷ್ಯ ಇರೋದ್ರಿಂದ ಟಿ ವಿ ಕಡೆ ನೋಡೋದು ಕಮ್ಮಿ ಆಗಿಬಿಟ್ಟಿದೆ. ಅದನ್ನು ಸ್ವಲ್ಪ ತಿಂದ್ಬಿಟ್ಟು ನಂತರ ನೋಡಿ ಗೊಂಬೆ ಕೊಟ್ಟರೆ ಅದ್ರ ಜೊತೆ ಆಟ ಆಡೋದು ಬಿಟ್ಟು ಅದ್ರ ಹಿಂದ್ಗಡೆ ಇರೋವಂಥ ಸಣ್ಣ ಜಿಪ್ಪಲ್ಲಿ ಅದ್ರದ್ದು ಒಂದು ಸ್ಪಂಜ್ ತೊಗೊಂಡು ಅದನ್ನ ಜೊತೆ ಆಟ ಆಡ್ತಿದ್ದಾನೆ. ಅದನ್ನೆಲ್ಲ ಕಿತ್ಬಿಟ್ಟು ಅದ್ರ ಜೊತೆ ಆಟ ಆಡ್ತಿದ್ದಾನೆ. ಈ ಥರನೇ ಇವ್ನು ಕಿತಾಪತಿ. ಬರೀ ಯಾವಾಗಲೂ ಸುಮ್ಮನೆ ಇರೋಲ್ಲ. ನನಗೆ ಇವಾಗ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಿದ್ರು ಅವನೇನೋ ಕಿತಾಪತಿ ಮಾಡ್ತಿದ್ದಾನೆ ಅಲ್ಲಿ ಕೂತ್ಕೊಂಡು. ಆ ಕಡೆ ನೋಡ್ಕೊಂಡೇ ವಿಡಿಯೋ ಮಾಡ್ತಿದ್ದೀನಿ. ಇವನು ಹಿಡ್ಕೊಂಡು ವಿಡಿಯೋ ಮಾಡ್ತಿರೋದೇ ದೊಡ್ಡ ಸಾಹಸ ನಂದು ನೋಡಿ. ಮತ್ತೆ ಒಂದು ದೊಡ್ಡ ಪ್ಲೇಟಲ್ಲಿ ರೊಟ್ಟಿ ಹಾಕ್ಕೊಂಡು ಬಂದಿದ್ದಾನೆ. ತಿನ್ನೋದು ಸ್ವಲ್ಪ ಬರೀ ಇದೇ ಥರ ಮಾಡ್ತಾನೆ. ದೋಸೆ ಹಾಕ್ಕೊಟ್ಟಿದ್ದೆ, ಅದನ್ನು ತಿಂತಿದ್ದಾನೆ. ಸುಮ್ಮನೆ ಆದರೂ ತಿನ್ನಲ್ಲ. ಅದು ಇದು ಕಿತಾಪತಿ ಮಾಡಿಕೊಂಡೇ ತಿಂತಾನೆ. ಮತ್ತು ಫುಲ್ಲು ಸಾಯಂಕಾಲ ಆದಮೇಲೆ ಐತಾರಮ್ಮ ಸೇರೋದ್ರಿಂದ ಗದ್ದೆಮ್ಮಗೆ ಹೋಗಬೇಕು ಅಂತ ರೆಡಿ ಆಗಿದ್ವಿ. ಫುಲ್ ಮಳೆ ಬರ್ತಾಯಿತ್ತು. ಅಷ್ಟರಲ್ಲಿ ಇವ್ನು ಮೇಲ್ಗಡೆ ಬಂದುಬಿಟ್ಟಿದ್ದ.
ಮತ್ತು ಇವ್ನ ಕರ್ಕೊಂಡು ನಾನು ನಮ್ಮ ಅಣ್ಣನ ಕರ್ಕೊಂಡು ಕಾರಲ್ಲಿ ಹೊರಟ್ವಿ. ನಮ್ಮಮ್ಮ ಗದ್ದೆ ಮಗ ನಡ್ಕೊಂಡು ಹೋಗ್ತಾರೆ ಪ್ರತಿ ಅಮಾವಾಸ್ಯೆಗೆ. ನಾವು ಹಾಗೆ ಕಾರಲ್ಲಿ ಹೋಗಿ ಬಂದಾಯಿತು ಅಂದ್ಬಿಟ್ಟು ಹೊರಟಿದ್ವಿ. ಫುಲ್ ಮಳೆ ಬರ್ತಾ ಇತ್ತು, ಸ್ವಲ್ಪ ಜಿಟಿ ಜಿಟಿ ಇತ್ತು, ನಿಂತಿತ್ತು. ಫೈನಲಿ ಗಡ್ಡಿಗೆ ಬಂದ್ವಿ. ತುಂಬಾ ರಶ್ಶು, ಐತಾರ ಅಮಾವಾಸ್ಯೆ ಆಗಿರೋದ್ರಿಂದ ಶ್ರಾವಣ ಸ್ಟಾರ್ಟ್ ಆಗಿದೆ ಅಲ್ವಾ, ಸೊ ಫುಲ್ ರಶ್ ಆಗಿಬಿಟ್ಟಿತ್ತು. ಇವಾಗಂತೂ ಗದೆಮ್ಮ ದೇವಿ ದೇವಸ್ಥಾನದಲ್ಲಿ ಬೇರೆ ಸಿಸ್ಟಮ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ಫುಲ್ ರಶ್ ಇತ್ತು, ಹಂಗಾಗಿ ದೇವಿ ಏನೂ ತೋರ್ಸೋಕ್ಕಾಗಲಿಲ್ಲ ನನಗೆ. ನೆಕ್ಸ್ಟ್ ಅಲ್ಲೆಲ್ಲ ದರ್ಶನ ತೊಗೊಂಡು ಸ್ವಲ್ಪ ಹೊತ್ತು ಕೂತು ಮತ್ತೆ ಮನೆ ಕಡೆ ಹೊರಟ್ವಿ. ನಮಗಂತೂ ನಿಯರ್ ಆಗುತ್ತೆ ಅಲ್ವಾ, ಸೊ ತುಂಬ ಬೇಗ ಹೋಗ್ತೀವಿ, ತುಂಬ ಬೇಗ ಬಂದುಬಿಡ್ತೀವಿ. ಇವನಂತೂ ಕಾರಲ್ಲಿ ಸುಮ್ಮನೆ ಕೂತ್ಬಿಟ್ಟಿದ್ದ. ಅಲ್ಲಿಂದ ಬರೋಣ ಸ್ವಲ್ಪ ಬಟ್ಟೆ ಎಲ್ಲ ಚೇಂಜ್ ಮಾಡಿಬಿಟ್ಟು, ಹೊಲದಲ್ಲಿ ಅಮಾವಾಸ್ಯೆ ಇರುತ್ತಲ್ವ, ಹಾಗಾಗಿ ನಮ್ಮ ತಾತಂದು ಮತ್ತು ಅವ್ರ ತಾಯಿಯ ಇಬ್ಬರದು ಗದ್ದಿಗೆ ನಾವು ಪ್ರತಿ ಅಮಾವಾಸ್ಯೆಗೆ ಕಾಯಿ ಹೊಡಿತೀವಿ. ಹಾಗಾಗಿ ನಮ್ಮ ಆಂಟಿ ಜೊತೆ ನಾನು ಹೊಲಕ್ಕೆ ಅಂತ ಅವನು ಕರ್ಕೊಂಡು ಬಂದ್ವಿ. ಅಲ್ಲಿ ಹೊಲ ನೋಡ್ಕೊಳ್ಳೋರು ಮನೆ ಮಾಡ್ಕೊಂಡಿದ್ದಾರಲ್ವ, ಅಲ್ಲೆಲ್ಲ ನಾಯಿ ಸಾಕಿದ್ದಾರೆ. ಅವನ್ನ ನೋಡ್ಕೋತಾ ಇವ್ನು ನಿಂತಿದ್ದ. ಬೊಗಳ್ತಾ ಇದ್ವು ಅವು, ಫಸ್ಟ್ ಟೈಮ್ ಹೋಗಿದ್ವಲ್ಲ ಹಾಗಾಗಿ ಬೊಗಳ್ತಾ ಇದ್ವು. ನಂತರ ನಮ್ಮ ಆಂಟಿ ಪೂಜೆ ಮಾಡಿದರು. ಇವನ್ನೆಲ್ಲ ನೋಡಿಕೊಂಡು ಹೊರಗಡೆ ಅಡ್ಡಾಡೋಕ್ಕೆಲ್ಲ ಇತ್ತಲ್ವ, ಸೊ ಅಡ್ಡಾಡ್ಕೋತಾ ಇದ್ದ. ಸೊ ಅವನಿಗೇನು ಕಿತ್ತಕ್ಕಿರಲಿಲ್ಲ, ಅಂದರೆ ಸುಮ್ಮನೆ ಅಡ್ಡಾಡ್ಕೊಂಡಿರ್ತಾನೆ. ಕಿತ್ತವಿದ್ರೆ ಮಾತ್ರ ಕಿತ್ಕೊಂಡು ಕಿತಾಪತಿ ಮಾಡಿಬಿಡ್ತಾನೆ, ಸುಮ್ಮನೆ ಕೂರಲ್ಲ. ಕಾಯಿ ಅಂದರೆ ತುಂಬ ಇಷ್ಟ ಅಲ್ವ, ಕಾಯಿ ಹೊಡೆದ ತಕ್ಷಣ ಕೊಬ್ಬರಿ ಇಷ್ಟ ಅವನಿಗೆ, ತುಂಬ ಇಷ್ಟ. ಹಂಗಾಗಿ ಕೊಬ್ಬರಿ ಇಸ್ಕೋತಾ ಇದ್ದ. ಮತ್ತು ಮನೆ ಕಡೆ ಹೊರಟ್ವಿ. ಏನೇನೋ ಮಾತಾಡ್ಕೊತಾ ಹೋಗ್ತಾ ಇದ್ದ. ನಮ್ಮ ಆಂಟಿನೂ ಮಾತಾಡ್ಸ್ತಿದ್ರು, ಅವನು ಏನೇನೋ ಹೇಳ್ತಿದ್ದ. ಅನಿಸಿದ್ರೆ ಏನೂ ಅನ್ನೋದೇ ಇಲ್ಲ. ಕೈ ಕೊಡಂದರೆ ಕೊಡ್ತಿದ್ದಿಲ್ಲ, ಯಾಕೋ ತಾನಾಗೆ ನಮ್ಮ ಆಂಟಿಗೆ ಕೈ ಕೊಟ್ಟು ಹಿಡ್ಕೊಂಡು ಹೋಗು ಅಂತ ಅಂದ. ಏನು ಮನ್ಸು ಬಂತೋ ಗೊತ್ತಿಲ್ಲ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಎಲ್ರಿಗೂ ಬಾಯ್ ಬಾಯ್.